ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಸಂಡೇ. ಈಗ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಅಂದರೆ ಮಾರ್ನಿಂಗ್ 8 o'clock ಎದ್ದು ತಿಂಡಿ ಎಲ್ಲ ಅವಲಕ್ಕಿ ಮಾಡಿ, ನನ್ನ ಮಗಳಿಗೆ 10 ಗಂಟೆಗೆ ಡ್ಯೂಟಿ ಇತ್ತು. ಅವ್ರು ಡ್ಯೂಟಿಗೆ ಹೋಗಿ ಅವ್ರಿಗೆಲ್ಲ ಟಿಫನ್ ಮಾಡಿಕೊಟ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ, ಈಗ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತೊಗೊಂಡು ಬಂದು ಚಿಕನ್ ಮಾಡಬೇಕು ಇವತ್ತು. ಅಂದರೆ ನಾನು ಕಲ್ಮಿ ಕಬಾಬ್ ಮಾಡೋಣ ಅಂತ ಲೆಗ್ ಪೀಸ್ ತಂದಿದ್ದೀನಿ, ಹಾಗೆ ಚಿಕನ್ ತಂದಿದ್ದೀನಿ, ಚಿಲ್ಲಿ ಚಿಕನ್ ಮಾಡೋಣ ಅಂತ. ಈಗ ಅಡುಗೆ ಮಾಡಿಬಿಟ್ಟು ನನ್ನ ಮಗಳಿಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಊಟ ಕೊಟ್ಬಿಟ್ಟು ಬರಬೇಕು. ಅವಳು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದಲ್ವಾ. ಇಷ್ಟೊತ್ತು ಸುಮ್ಮನೆ ಮನೆಯಲ್ಲಿ ಕೂತಿದ್ದೆ ರಿಲ್ಯಾಕ್ಸ್ ಮಾಡ್ಕೊಂಡು. ಅಂದರೆ ಕೆಲಸ ಅದ್ರ ಜೊತೆಗೆ ರಿಲ್ಯಾಕ್ಸ್, ಸ್ವಲ್ಪ ರಿಲ್ಯಾಕ್ಸ್ ಯಾಕಂದರೆ ನಮಗೆ ಕೆಲಸ ಟೈಮ್ ಸಿಗೋದೇ ಭಾನುವಾರ. ಸೊ ಹಾಗಾಗಿ ನಿಧಾನಕ್ಕೆ ಆರಾಮಾಗಿ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರದ್ದು ತಿಂಡಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆರಾಮಾಗಿರಿ, ಎಲ್ಲರನ್ನ ಪ್ರೀತಿಸಿ. ಹಾಗೆ ಆರಾಮಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಗಾಡಿಯಲ್ಲಿ ಹೋಗಬೇಕಾದ್ರೆ ಹೆಲ್ಮೆಟೆಲ್ಲ ಹಾಕ್ಕೊಂಡು ಹೋಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಓಕೆನಾ? ನಾನು ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ. ಈಗ ಚಿಲ್ಲಿ ಚಿಕನ್ ಮತ್ತು ಕಲ್ಮಿ ಕಬಾಬ್ ಮಾಡೋದು ವೀಡಿಯೋ ಮಾಡೋಣ ಅಂದರೆ ನನಗೆ ನನ್ನ ಮೊಬೈಲಲ್ಲಿ ಅದು ಟ್ರೈ ಮಾಡಿಲ್ಲ. ಮೊಬೈಲ್ ಎಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಯಾಕಂದ್ರೆ ನಾನು ಒಬ್ಬಳೇ ಮಾಡಬೇಕಲ್ವಾ. ಹಾಗಾಗಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವನಿತಾ ತುಳುನಾಡ ಬೆಡಗಿ ಅಂತ ಟೈಟಲ್ ಅಂದು. ಸೊ ನಾನು ಕಿಚ್ಚ ಸುದೀಪ್ ಅವರ ಅಭಿಮಾನಿ. ನನಗೆ ಕಿಚ್ಚ ಸುದೀಪ್ ಅವರ ಈ ಮಾತುಗಳು ನಾನು ಅವರಿಂದ ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಸೊ ಹಾಗಾಗಿ ಅದೇ ರೀತಿ ನಾನು ಫಾಲೋ ಮಾಡ್ತಾಯಿದ್ದೀನಿ. ಹಾಗೆ ಅಪ್ಪು ಅಭಿಮಾನಿ. ಅಪ್ಪು ಅಂದರೆ ತುಂಬ ಇಷ್ಟ. ಸೊ ಅಪ್ಪು ಅವರು ಇವಾಗ ಇಲ್ಲ. ಹಾಗೆ ಕಿಚ್ಚ ಸುದೀಪ್ ಸರ್ ಕೂಡ ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಕಿಚ್ಚನ ಅಭಿಮಾನಿ. ನನ್ನ ಬ್ಲಾಗ್ ಹೆಸರು ವನಿತಾ ಡಿವೋಷ್ನಲ್ ಬ್ಲಾಗ್ ಕಿಚ್ಚ ಅಂತ ಹಾಕಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ, ಆಯಿತಾ? ಹಾಗೆ ಆಸ್ಪತ್ರೆಯಲ್ಲಿ ವರ್ಕ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ಯಾವುದೇ ರೀತಿಯ ಡಾಕ್ಟರ್ಸ್ ಬೇಕಾದಲ್ಲಿ ನಾನು ಕಮೆಂಟ್ ಮಾಡಿ, ನಾನು ನಿಮಗೆ ಒಳ್ಳೆ ಡಾಕ್ಟರ್ಸ್ನ ರೆಫರ್ ಮಾಡ್ತೀನಿ. ಹಾಗೆ ಎಲ್ಲರೂ ಆರೋಗ್ಯವಾಗಿರಿ. ಆದರೂ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ಒಳ್ಳೆ ಆಸ್ಪತ್ರೆಗೆ ವಿಸಿಟ್ ಮಾಡಿ, ಒಳ್ಳೆ ಡಾಕ್ಟರ್ನ ಮೀಟ್ ಮಾಡಿ. ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲಗಳಿದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಡಾಕ್ಟರ್ಸ್ನ ರೆಫರ್ ಮಾಡ್ತೀನಿ. ಯಾಕಂದರೆ ನಾನು ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದು, ಹಾಗೆ ನಾನು ಹಾಸ್ಪಿಟಲ್ ಡಾಕ್ಟರ್ಸ್ ಜೊತೆನೇ ಇರೋದು ಜಾಸ್ತಿ, ಅಂದರೆ ಕೋಆರ್ಡಿನೇಟ್ ಮಾಡೋದು. ಸೊ ಹಾಗಾಗಿ ಯಾವುದೇ ರೀತಿಯ ಆಸ್ಪತ್ರೆ ರಿಲೇಟೆಡ್ ಆರೋಗ್ಯದ ವಿಷಯವಾಗಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನೊಂದು 15 ವರ್ಷ ನಾನು ಐ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ. ನಿಮಗೆ ನಿಮ್ಮ ಮನೆಯಲ್ಲಿ ದೊಡ್ಡವರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಸೊ ಅವರಿಗೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಬೇಕಾಗುತ್ತೆ. ಕಣ್ಣಿನ ಏನೇ ತೊಂದರೆ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ, ಒಳ್ಳೆ ಡಾಕ್ಟರ್ನ ರೆಫರ್ ಮಾಡ್ತೀನಿ. ಸೊ ಅಲ್ಲಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳಿ. ಸೊ ಕಣ್ಣಿನ ಆಪ್ರೇಷನ್ ಬಗ್ಗೆ ನಾನು ಮಾತಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಯಾವ ರೀತಿ ಲೆನ್ಸ್ ಹಾಕಬೇಕು ಏನು ಎತ್ತ ಅಂತ. ಸೊ ಅದರ ಉಪಯೋಗ ಪಡೆದುಕೊಳ್ಳಿ. ನನ್ನಿಂದ ನಿಮಗೆ ಏನಾದರೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ಸೊ ಎಲ್ಲರೂ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ನನ್ನ ವೀಡಿಯೋನ ಸಂಪೂರ್ಣ ನೋಡಿ, ಆಗಲೇ ನಿಮಗೆ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ಸು. ಓಕೆನಾ? ಆಮೇಲೆ ಸಿಗ್ತೀನಿ. ಯಾಕಂದರೆ ನಾನು ಇವಾಗ ಅಡುಗೆ ಮಾಡಿಬಿಟ್ಟು ನನ್ನ ಮಗಳಿಗೆ ಊಟ ಕೊಡೋಕೆ ಹೋಗಬೇಕು. ಹಾಗಾಗಿ ನಾನು ಆಮೇಲೆ ಸಿಗ್ತೀನಿ. ಸರಿನಾ? ಬಾಯ್, ಟೇಕ್ ಕೇರ್. ಫ್ರೆಂಡ್ಸ್, ನಾನು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಚಿಕನ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇಲ್ಲಿ ಚಿಕನ್ನು 1/4 kg, ತುಪ್ಪ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕಾರ್ನ್ಫ್ಲೇಕ್ಸ್ ಇದೆಲ್ಲ, ಕಾರ್ನ್ಫ್ಲೋರ್ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಚಿಲ್ಲಿ ಚಿಕನ್ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಚಿಲ್ಲಿ ಚಿಕನ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿದರೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು 8-9 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಕಾರ್ನ್ಫ್ಲೋರು, ಜಿಂಜರ್ ಗಾರ್ಲಿಕ್ ಪೇಸ್ಟು, 1/4 kg ಚಿಕನ್ನು, ಆಮೇಲೆ ತುಪ್ಪ. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ, ತುಂಬ ಗ್ರ್ಯಾಂಡಾಗಿ ಅದು ಪೇಸ್ಟ್ ಮಾಡಿ ಹಾಕೋದೆಲ್ಲ ಏನೂ ಮಾಡ್ತಾಯಿಲ್ಲ. ಆಮೇಲೆ ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ಕೂಡ ನಾನು ಇಟ್ಕೊಂಡಿದ್ದೀನಿ, ಎಲ್ಲಿದೆ ತೋರಿಸ್ತೀನಿ ಆಮೇಲೆ ಹಾಕುವಾಗ. ನೋಡಿ, ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು, ಆಮೇಲೆ ತುಪ್ಪ ಹಾಕೋತೀನಿ. ಸರಿನಾ? ಹಾಗೆ ನೋಡ್ತಾ ಇರಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕೆ ತುಪ್ಪ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ತುಂಬ ಹೀಟ್ ಆಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ನೋಡಿ, ಇವಾಗ ತುಪ್ಪ ಹಾಕೋತೀನಿ. ತುಂಬ ಕಷ್ಟಪಡ್ತಾಯಿದ್ದೀನಿ ಅಂದರೆ. ನೋಡಿ, ಇವಾಗ ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನನ್ನ ಮಗಳಿಗೆ ತುಪ್ಪ ಅಂದರೆ ಇಷ್ಟ ಇಲ್ಲ, ಅದು ಚಿಲ್ಲಿ ಚಿಕನ್ಗೆ ಸ್ವಲ್ಪ ಹಾಕಬೇಕಲ್ಲ ಅಂತ ಹಾಕೋತಾ ಇದ್ದೀನಿ. ಸರಿನಾ? ತುಪ್ಪ ಹಾಕಿದ್ದೀನಿ. ಈಗ ಸ್ವಲ್ಪ ಸ್ಟವ್ ಹೈ ಮಾಡ್ತೀನಿ. ಸರಿನಾ? ಇದು ಕಾದ ಮೇಲೆ ನಾವು ಈರುಳ್ಳಿ ಹಾಕ್ಕೋಬೇಕು. ಚೆನ್ನಾಗಿ ಕಾದ ಮೇಲೆ ನಾವು ಹಸಿಮೆಣಸು ಆದರೂ ಹಾಕೋಬೋದು, ಅಥವಾ ಈರುಳ್ಳಿ ಆದರೂ ಹಾಕೋಬೋದು. ನೋಡಿ, ಇವಾಗ ನಾನು ಮೊದಲು ಹಸಿಮೆಣಸಿನ್ಕಾಯಿ ಹಾಕೋತೀನಿ. ಅಂದರೆ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಎದುರುತ್ತಲ್ಲ, ಸ್ವಲ್ಪ ಭಯ, ಮಕ್ಕಳಿಗೆಲ್ಲ ಎದುರುತ್ತೆಯಪ್ಪ. ನನಗೆ ಎಣ್ಣೆ, ಬೆಂಕಿ, ನೀರು ಅಂದರೆ ತುಂಬ ಭಯ. ನಾನು ತುಂಬ ಜಾಸ್ತಿ ದೂರ ಇರ್ತೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ತೀನಿ. ನೋಡಿ, ಈರುಳ್ಳಿ ಹಾಕ್ಕೋಬೇಕು. ಒಂದು 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣ ತೆಗೆದು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು
ಈ ಮೊಬೈಲ್ ಎಲ್ಲಿ ಇಡೋಕ್ಕೂ ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ. ಎಲ್ಲದು ಇಟ್ಟು ತೋರಿಸೋಣ ಅಂದರೆ ಕರೆಕ್ಟಾಗಿ ಜಾಗದಲ್ಲಿ ಈ ಮೊಬೈಲು ಕೂತ್ಕೊಳ್ಳಲ್ಲ, ಬೀಳ್ತಾ ಇದೆ. ಹಾಗಾಗಿ ನಾನು ಕೈಯಲ್ಲೇ ಇಟ್ಕೊಂಡು ನಿಮಗೆ ತೋರಿಸ್ತಾ ಇರೋದು. ನೋಡಿ, ಇದು ಚಿಲ್ಲಿ ಚಿಕನ್ ಮಾಡೋದು. ನಮಗಿಬ್ಬರಿಗೂ ಖಾರ ಸ್ವಲ್ಪ ಕಮ್ಮಿ, ಹಾಗಾಗಿ ನಾನು ಖಾರ ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಚೆನ್ನಾಗಿ ಬಾಡಿದ ಮೇಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಈಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ಈರುಳ್ಳಿನ. ನನ್ನ ಮಗಳಿಗೆ ಇವಾಗ ಊಟ ತೊಗೊಂಡು ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೋತೀನಿ. ಇದನ್ನು ಇವಾಗ ಹೇಗೆ ಏನು ಬೇಜಾರು ಮಾಡ್ಕೋಬೇಡಿ, ನಾನು ಸರಿಯಾಗಿ ಸಿಸ್ಟಮೆಟಿಕ್ಕಾಗಿ ತೋರಿಸ್ತಾ ಇಲ್ಲ. ಯಾಕಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಹಾಗಾಗಿ ನಾನು ಒಬ್ಬಳೇ ಮಾಡಿಕೊಂಡು ಅದಕ್ಕೆ ಒಂದು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆಲ್ಲ ಚಿಕನ್ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಮಂಗಳೂರವರು, ನಮಗೆ ನಾನ್ ವೆಜ್ ಬೇಕೇ ಬೇಕು. ಸೊ ಹಾಗಾಗಿ ನಾನ್ ವೆಜ್ ರೆಸಿಪಿ ನಾವು ಮಾಡೇ ಮಾಡ್ತೀವಿ. ನಮ್ಮ ಗಂಡನ ಮನೆಯವರು ಪ್ಯೂರ್ ವೆಜ್ಜು. ಈ ವಿಡಿಯೋ ಏನಾದರೂ ಅವ್ರು ನೋಡಿದರೆ ಖಂಡಿತ ಬೇಜಾರು ಮಾಡ್ಕೋತಾರೆ. ಪರವಾಗಿಲ್ಲ, ನಾನು ವಿಡಿಯೋಗೋಸ್ಕರ ಮಾಡಲೇಬೇಕಾಗತ್ತೆ. ವಿಡಿಯೋಗೋಸ್ಕರ ಅಂತಲೂ ಅಲ್ಲ, ನಾವು ತಿನ್ನೋರು ಅದನ್ನು ಬಿಡೋಕ್ಕಾಗಲ್ಲ. ಈಗ ನಮ್ಮ ಯಜಮಾನರು ಇಲ್ಲ, ಅವ್ರು ಇರಬೇಕಾದ್ರೂ ನಮಗೇನು ಹೇಳ್ತಾ ಇರಲಿಲ್ಲ. ಅವ್ರು ತೊಗೊಂಡು ಬಂದು ತಿನ್ನುವಾಗಲೂ ಏನು ಹೇಳ್ತಿಲ್ಲ, ಮನೇಲಿ ಮಾಡಿದ್ರು ಏನು ಹೇಳ್ತಾ ಇರಲಿಲ್ಲ. ಬಟ್ ನಮ್ಮ ಅತ್ತೆ ಅವರಿಗೆಲ್ಲ ಗೊತ್ತಿರಲಿಲ್ಲ ನಾವು ತಿಂತೀವಿ ಅಂತ. ಸದ್ದು ಮುಚ್ಚಿಯಾಗೂ ತಿಂತಾಯಿದ್ವಿ. ನಾನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಇದು ಆಮೇಲೆ ಸಿಗ್ತೀನಿ ಒಂದೆರಡು ನಿಮಿಷ. ಇದು ಚೆನ್ನಾಗಿ ಬಾಡಿಸ್ಕೊತೀನಿ. ಆಮೇಲೆ ನಿಮಗೆ ಚಿಕನ್ ಹಾಕುವಾಗ ಮತ್ತೆ ಹೇಳ್ತೀನಿ, ಸರಿನಾ? ವೆಯ್ಟ್ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ? ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಅದು ಲಾಸ್ಟಿಗೆ ಹಾಕಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ನೋಡಿ, ಇಲ್ಲಿ ಒಳ್ಳೆ ಘಮ ಅಂತ ಇದೆ. ಬಟ್ ನಿಮಗೆ ಸ್ಮೆಲ್ ಬರಲ್ಲ. ಯಾರ್ಯಾರು ಮನೆಯಲ್ಲಿ ಭಾನುವಾರ ನಾನ್ ವೆಜ್ ಮಾಡ್ತೀರಾ ಕಮೆಂಟ್ ಮಾಡಿ, ಓಕೆನಾ? ನೋಡಿ, ಈ ಥರ ಮಾಡ್ತಾಯಿದ್ದೀನಿ ನೋಡಿ, ಆಯಿತಾ? ಇದು ಆದಮೇಲೆ ಇವಾಗ ಚಿಕನ್ ಹಾಕೊಳ್ಳೋಣ. ಚಿಕನ್ಗೆ ನಾನು ಅರಿಶಿಣ ಮತ್ತು ಉಪ್ಪು ಹಾಕಿ ಬೆರೆಸಿಟ್ಟಿದ್ದೀನಿ. ನಾನು ಯಾವಾಗಲೂ ಚಿಕನ್ ಆಗಲಿ ಫಿಶ್ ಆಗಲಿ ತಂದರೆ ಮೊದಲು ಅರಿಶಿಣ ಮತ್ತು ಉಪ್ಪು ಹಾಕಿ ಬೆರೆಸಿಟ್ಕೊತೀನಿ. ನೋಡಿ, ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲರೂ ಇವತ್ತು ಚಿಕನ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ನಾನ್ ವೆಜ್ ಪ್ರಿಯರ್ ಮಾತ್ರ, ವೆಜ್ ಇರೋರು ಬೇಜಾರು ಮಾಡ್ಕೋಬೇಡಿ. ಸೊ ನೋಡಿ, ಚಿಕನ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ಬೇಯೋಕ್ಕೆ ಇಡಬೇಕು. ಎಣ್ಣೆಯಲ್ಲೇ ಬೇಯಬೇಕು ಅದು. ಆಮೇಲೆ ನಾವು ಸ್ವಲ್ಪ ಕಾರ್ನ್ ಫ್ಲೋರ್ ಇದೆಯಲ್ಲ, ಅದನ್ನು ಮಿಕ್ಸ್ ಮಾಡಿ ಹಾಕಬೇಕು ಅಷ್ಟೇ. ನೋಡಿ, ಇವಾಗ ಮಿಕ್ಸ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ. ಇದು ನಿಮಗೆ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ತೋರಿಸ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯ್ತಾ ಇದೆ. ಈಗ ನಾನು ಮುಚ್ತೀನಿ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ಈ ಥರ ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಹಾಗೆ ಬೇಯಕ್ಕೆ ಇಟ್ಟಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ಮತ್ತೆ ತೆಗೆದು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಕಾರ್ನ್ ಫ್ಲೋರ್ ಹಾಕಬೇಕು. ತೋರಿಸ್ತೀನಿ ರೀ ಫ್ರೆಂಡ್ಸ್. ಚಿಕನ್ ಚೆನ್ನಾಗಿ ಬೆಂದಿದೆ, ಎಣ್ಣೆಯಲ್ಲೇ ಬೆಂದಿದೆ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಕಾರ್ನ್ ಫ್ಲೋರ್ ಹಾಕ್ತೀನಿ. ಕಾರ್ನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಗ್ರೇವಿ ಬೇಕು ಅಂದರೆ ಈ ಥರ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ತಿಕ್ಕಾಗುತ್ತೆ ಇವಾಗ. ನೋಡಿ ಹೆಂಗಾಗುತ್ತೆ. ಇದು ಆಂಧ್ರ ಸ್ಟೈಲು ಚಿಲ್ಲಿ ಚಿಕನ್ ಅಂತ, ಬಟ್ ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ನೇಮು, ಬಟ್ ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ. ನನಗೆ ಆಂಧ್ರದವ್ರು ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಇದು ವನಿತಾ ಸ್ಟೈಲ್ ಚಿಲ್ಲಿ ಚಿಕನ್. ಇಷ್ಟ ಆದರೆ ನೀವು ಇದೇ ಥರ ಮಾಡ್ಕೊಳ್ಳಿ. ತುಂಬ ಸಿಂಪಲ್, ಬ್ಯಾಚುಲರ್ಸ್ ಎಲ್ಲ ಬೇಗ ಮಾಡ್ಕೋಬೋದು. ಬಟ್ ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ವಾವ್ ಅಂತೀರ ನೀವು ಮಾಡಿ ತಿನ್ಬಿಟ್ಟು. ನೋಡಿ, ಎಷ್ಟು ತಿಕ್ಕಾಗಿ ಬಂತು. ನೋಡಿ, ಗ್ರೇವಿ ನೋಡಿ ಎಷ್ಟು ತಿಕ್ಕಾಗಿ ಬಂತು. ನೋಡಿ ಎಷ್ಟು ತಿಕ್ಕಾಗಿ ಬಂತು. ಈಗ ಲಾಸ್ಟಿಗೆ ಇದಕ್ಕೆ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಫುಲ್ಲು ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಸೂಪರ್. ನೀವೊಂಥರ ಮಾಡ್ಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ನಾನು ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ತುಂಬ ಸಿಂಪಲ್. ಬ್ಯಾಚುಲರ್ಸ್ ಯಾರಾದಿದ್ದರೆ ಇದೇ ಥರ ಮಾಡಿ. ಕೆಲವರು ಪುದೀನ ಅದು ಇದೆಲ್ಲ ಹಾಕ್ತಾರೆ. ಸೊ ಅದು ಸೇಮ್ ನಿಮಗೆ ಬಿರಿಯಾನಿ ಥರ ಆಗುತ್ತೆ. ಬಿರಿಯಾನಿಗೆ ಹೆಂಗೆ ಮಸಾಲೆ ಮಾಡ್ತೀವಲ್ಲ ಅದೇ ಥರ ಆಗುತ್ತೆ. ಸೊ ನಾನು ಏನೂ ಹಾಕಿಲ್ಲ, ಜಾಸ್ತಿ ಮಸಾಲೆ ಐಟಮ್ ಜಾಸ್ತಿ ತಿನ್ನಬಾರ್ದು. ತುಂಬ ಸಿಂಪಲ್ಲಾಗಿ ಮಾಡ್ಕೊತೀನಿ. ತುಂಬ ಮಸಾಲೆಗಳು ಹಾಕ್ಕೊಂಡು ತಿಂದು ಎಲ್ಲರೂ ಅಪೆಂಡಿಕ್ಸು, ಹೊಟ್ಟೆ ನೋವು
ಆಮೇಲೆ ಗಾಲ್ ಬ್ಲಾಡರಲ್ಲಿ ಸ್ಟೋನು ಆ ಥರ ಎಲ್ಲ ಬರ್ತಾರೆ ನಮ್ಮ ಹಾಸ್ಪಿಟಲ್ಗೆ. ಸೊ ಹಾಗಾಗಿ ಸಿಂಪಲಾಗಿ ಮಾಡ್ಕೊತೀನಿ. ಜಾಸ್ತಿ ಮಸಾಲೆ, ಜಾಸ್ತಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ, ಸರಿನಾ? ಆಮೇಲೆ ಸಿಗ್ತೀನಿ, ಇನ್ನೊಂದು ಡಿಶ್ ತೋರಿಸ್ತೀನಿ ನಿಮಗೆ, ವೆಯ್ಟ್ ಮಾಡಿ, ಓಕೆನಾ? ನೋಡಿ ಫ್ರೆಂಡ್ಸ್, ಲೆಗ್ ಪೀಸ್, ಇದಕ್ಕೇನು ಹೇಳ್ತಾರಲ್ಲ ಕಲ್ಮಿ ಕಬಾಬ್. ಸೊ ನಾನು 4 ಲೆಗ್ ಪೀಸ್ ತಂದಿದ್ದೀನಿ ಸಪ್ರೇಟಾಗಿ ಮಾಡಿಸ್ಕೊಂಡು. ಸೊ ಈಗ ನಾನು ಇದನ್ನು ಎಣ್ಣೆಯಲ್ಲಿ ಬಿಡ್ತೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಕಬಾಬ್ ಮಸಾಲೆ, ಮೊಟ್ಟೆ, ಸ್ವಲ್ಪ ಕಾರ್ನ್ಫ್ಲೋರು, ಆಮೇಲೆ ನಿಂಬೆಹಣ್ಣು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇಷ್ಟೇ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ಈಗ ಮಾಡ್ತಾಯಿದ್ದೀನಿ ನೋಡಿ ಇದನ್ನು. ಸೊ ಇವಾಗ ನಾನು ಕಲ್ಮಿ ಕಬಾಬ್ ಮಾಡ್ತೀನಿ. ನನ್ನ ಮಗಳು ಈಗಲೇ ಫೋನ್ ಮಾಡಿದ್ದಾಳೆ, ಯಾವಾಗ ಊಟ ತೊಗೊಂಡು ಬರ್ತೀಯ, ಇನ್ನೂ ಆಗಿಲ್ವ ಅಂತ. ಸೊ 2:30 ತನಕ ಅವಳಿಗೆ ಕೊಡಬೇಕು. ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ, ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಸೊ ಈಗ ನನಗೂ ಅವಳಿಗೂ ಒಂದೊಂದು ಪೀಸು ಕಲ್ಮಿ ಕಬಾಬ್ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಆಮೇಲೆ ಊಟ ಮಾಡ್ತೀನಿ, ಸರಿನಾ? ನೀವು ಬನ್ನಿ ಫ್ರೆಂಡ್ಸ್ ಊಟಕ್ಕೆ, ನಮ್ಮ ಮನೆಗೆ ಎಲ್ಲರೂ ಊಟಕ್ಕೆ ಬನ್ನಿ. ನಿಮ್ದೆಲ್ಲರದ್ದು ಊಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ 2:30 ಆಗ್ತಾಯಿದೆ. ಸೊ ಊಟ ಮಾಡಿ ಎಲ್ಲರೂ ಆರಾಮಾಗಿರಿ, ಓಕೆನಾ? ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಫ್ರೆಂಡ್ಸ್, 2 ಪೀಸ್ ಹಾಕಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಲ್ಲ, ಅದರಲ್ಲೇ ಫ್ರೈ ಮಾಡ್ತೀನಿ. ಫುಲ್ಲು ಈ ಪ್ಯಾನ್ ಒಳಗಡೆ ಫುಲ್ ಎಣ್ಣೆ ಹಾಕಿರ್ತಾರೆ ಡೀಪಾಗಿ. ಸೊ ಆ ಥರ ಮಾಡಲ್ಲ, ಜಸ್ಟು ಸ್ವಲ್ಪ ಎಣ್ಣೆಯಲ್ಲೇ ನಾನು ಅದನ್ನು ಫ್ರೈ ಮಾಡ್ತಿದ್ದೀನಿ. ಸೊ ಇದು ಲೆಗ್ ಪೀಸ್ ಕಲ್ಮಿ ಕಬಾಬ್ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಹೇಳ್ತಾರೆ ಅನಿಸುತ್ತೆ. ಕಲ್ಮಿ ಕಬಾಬ್ ಅಂದರೆ ಒಂದು ಪೀಸ್ ಲೆಗ್ ಪೀಸಿಗೆ ಕಲ್ಮಿ ಕಬಾಬ್ ಅನ್ನೋದು ಅನಿಸುತ್ತೆ. ನೋಡಿ, ನೀವು ಒಂದ್ಸಲ ಮಾಡ್ಕೊತೀನಿ ಆಯಿತಾ, ಸರಿನಾ? ಆಮೇಲೆ ತೋರಿಸ್ತೀನಿ ಹೇಗಾಯಿತು ಅಂತ. ನೋಡಿ, ನನ್ನ ಮಗಳದ್ದು ಊಟ ರೆಡಿ ಆಯಿತು. ಸೊ ನಾನು ಹೋಗಬೇಕಿತ್ತು ತೊಗೊಂಡು, ಬಟ್ ಲೇಟ್ ಆಯಿತು. ನನಗೂ ಮತ್ತೆ ಊಟ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಸೊ ಹಾಗಾಗಿ ಅವಳು ಡಂಸ ಮಾಡಿದ್ದಾಳೆ, ಡಂಸ ಮಾಡೋಕ್ಕೆ ಹೇಳ್ತೀನಿ. ಸೊ ಡಂಸದವರಿಗೆ ಬರ್ತಾರೆ ಪೋರ್ಟರು. ಸೊ ಪೋರ್ಟರವರಿಗೆ ಕೊಡ್ತೀನಿ, ಅವ್ರು ತೊಗೊಂಡೋಗಿ ಕೊಡ್ತಾರೆ. ಚಾರ್ಜ್ ಆಗುತ್ತೆ, ಬಟ್ ಏನು ಮಾಡೋದು, ಈಗ ಹೋಗೋಕ್ಕೆ ಟೈಮ್ ಇಲ್ಲ. ಆಮೇಲೆ ನಾನು ಊಟ ಮಾಡೋದು ಲೇಟ್ ಆಗುತ್ತೆ, ಹಾಗಾಗಿ ಇವಾಗ ಅವ್ರು ಬಂದಿದ್ದಾರೆ. ಸೊ ಅವ್ರಿಗೆ ಕೊಡ್ತೀನಿ. ಸೊ ಅವ್ರು ತೊಗೊಂಡೋಗಿ ಕೊಡ್ತಾರೆ. ಸಿಕ್ಕಿದ ಮೇಲೆ ಅವ್ರು ನನಗೆ ಫೋನ್ ಮಾಡ್ತಾರೆ ಸಿಕ್ಕಿದೆ ಅಂತ, ಅಷ್ಟೇ. ನೋಡಿ ಫ್ರೆಂಡ್ಸ್, ನಂದು ಸಂಡೇ ಸ್ಪೆಷಲ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಅಲಿಯಾಸ್ ವನಿತಾ ಸ್ಟೈಲ್ ಚಿಲ್ಲಿ ಚಿಕನ್. ಇದು ಆಂಧ್ರ ಸ್ಟೈಲ್ ಅಂತ ನಾನು ಮಾಡ್ತಿರೋದು, ಬಟ್ ಆಂಧ್ರ ಸ್ಟೈಲ್ ಥರ ನಾನು ನೋಡಿಲ್ಲ ಹೇಗೆ ಮಾಡೋದು ಅಂತ. ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ, ಚಿಲ್ಲಿ ಚಿಕನ್ ಅಂತ ತೋರಿಸಿದ್ದೀನಿ. ಸೊ ಇದು ಕಲ್ಮಿ ಕಬಾಬು, ರೈಸು. ಸೊ ಇದು ಸಂಡೇ ಸ್ಪೆಷಲ್ ಇವತ್ತು. ಸೊ ಎಲ್ಲರೂ ನೋಡಿ, ಹಾಗೆಯೇ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ. ಸಿಂಪಲ್ಲಾಗಿ ಮಸಾಲ ಹಾಕಿ ಮಾಡಿರೋವಂಥದ್ದು. ಸೊ ನಾನು ಜಾಸ್ತಿ ಮಸಾಲ ಎಲ್ಲ ಪ್ರಿಫರ್ ಮಾಡಲ್ಲ. ಸೊ ನಾನು ಸಿಂಪಲ್ಲಾಗಿ ಮಾಡಿದಂಥ ಚಿಲ್ಲಿ ಚಿಕನ್. ಇವಾಗ ನಾನು ಊಟ ಮಾಡ್ತೀನಿ. ನೀವು ಎಲ್ಲರದ್ದು ಊಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಆರಾಮಾಗಿ ಮಧ್ಯಾಹ್ನ ಒಂದು ರೆಸ್ಟ್ ಮಾಡಿ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಈಗ ಸ್ಮಾರ್ಟ್ ಬಜಾರ್ ಬಂದೆ. ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಎಲ್ಲ ತೊಗೊಂಡೆ. ಎಲ್ಲ ತೊಗೊಳೋದೇನೋ ಸುಲಭ, ಆದರೆ ಇಲ್ಲಿ ಬಿಲ್ಲಿಂಗಿಗೆ ನಿಲ್ಲೋದೇ ತುಂಬ ಕಷ್ಟ. ಅದು ಭಾನುವಾರ ಬೇರೆ ಅಲ್ವಾ, ತುಂಬ ರಶ್ ಇತ್ತು. ಓಕೆ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರದ್ದು ಊಟ ಆಯಿತಾ? ನಾನು ಬಿಗ್ ಬಜಾರ್ಗೆ ಹೋಗಿದ್ದೆ, ಅಂದರೆ ಸ್ಮಾರ್ಟ್ ಬಜಾರ್ಗೆ. ಅಲ್ಲೆಲ್ಲ ಥಿಂಗ್ಸ್ ತೊಗೊಂಡು ಬಂದು ಈಗ ಊಟ ಮಾಡಿ ಜಸ್ಟ್ ಕೂತಿದ್ದೀನಿ. ಸೊ ನಿಮ್ದೆಲ್ಲರದ್ದು ಊಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಆ್ಯಸ್ ಇಟ್ ಈಸ್ ಸೋಮವಾರ, ಮತ್ತೆ ಆಫೀಸು, ಬ್ಯುಸಿ ಲೈಫ್ ಈ ಥರ. ಸೊ ನೀವೆಲ್ಲರೂ ಆರಾಮಾಗಿರಿ, ಆರೋಗ್ಯವಾಗಿರಿ, ಊಟ ಎಲ್ಲ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಲ್ಕೊಳ್ಳಿ, ಗುಡ್ ನೈಟ್, ಮತ್ತು ನಾಳೆ ಸಿಗುವ, ಓಕೆನಾ? ಬಾಯ್. ನೋಡಿ, ನಮ್ಮದು ಊಟ ಎಲ್ಲ ಆಯಿತು. ನಾನು ಅವಳು ಇಬ್ಬರು ಊಟ ಮಾಡಿ ಇವಾಗ ಜಸ್ಟ್ ಬಂದು ಕೂತಿದ್ದೀನಿ. ಕೆಲಸ ಎಲ್ಲ ಮುಗೀತು, ಇವಾಗ ಇನ್ನೇನು ಮಲಗೋದು. ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಮತ್ತೆ ಸಿಗುವ. ನೀವೆಲ್ಲರೂ ಆರಾಮಾಗಿ ಮಲ್ಕೊಳ್ಳಿ, ಆಮೇಲೆ ಒಳ್ಳೆ ಆರೋಗ್ಯ ಕಾಪಾಡಿ, ಆಮೇಲೆ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ಈ ವ್ಲಾಗ್ನ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಸೊ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಫುಲ್ ನೋಡಿ, ಓಕೆ? ಮತ್ತೆ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಸಿಗೋಣ ನಾಳೆ, ಆಯಿತಾ? ಓಕೆ, ಬಾಯ್, ಗುಡ್ ನೈಟ್.